ಚೆನ್ನಾಗಿದೆ, ಒಳ್ಳೆ ಕಲರು, ಒಳ್ಳೆ ಸೆಲೆಕ್ಷನ್. ಯಾರು ತಂದ್ಕೊಟ್ಟಿದ್ದು? ಇನ್ಯಾರು? ನಮ್ ಭಾವ ಲಾಯರ್ ಆಗಿ ಎಷ್ಟು ಚುರುಕೋ ಡ್ರೆಸ್ ಸೆಲೆಕ್ಷನ್ ಅಲ್ಲೂ ಅಷ್ಟೇ ಚುರುಕು. ಭಾವ ನನ್ಗೊಂದ್ ಡ್ರೆಸ್ ತಂದ್ಕೊಡಿ ಅಂತ ಕೇಳಿದೆ, ತಂದ್ಕೊಡ್ಲಿಲ್ಲ. ನೀನ್ ಯಾಕೆ ತರ್ಸ್ಕೊಂಡೆ? ಕೋರ್ಟ್ ನಿಂತಿದ್ರು. ಭಾವ ನಿಂತ್ಕೊಳ್ಳಿ. ಬೇಡ ಬೇಡ, ಹತ್ರ ಬರಬೇಡ. ನಿಮ್ಮ ಅಕ್ಕನ ಗೊತ್ತಾರ ನಾನು ಸಿಗದು ಊರ್ ಬಾಗಿಲು ತೋರಣ ಕಟ್ಬಿಡ್ತಾಳಮ್ಮ. ನಿನ್ನ ಪಾಲಿಗೆ ನಾನು ಬೆಂಕಿ ಇದ್ದ ಹಾಗೆ. ಈ ಬೆಂಕಿಗೆ ಈ ಬೆಣ್ಣೆ ಕರ್ಗಿ ತುಪ್ಪ ಆದ್ರೂ ಪರವಾಗಿಲ್ಲ, ನಾನ್ ನಿಮ್ಮ ಹತ್ರ ಬಂದೇ ಬರ್ತೀನಿ. ಯಾಕೆ ವೇದ ಇಂತ ಹಠ? ನನ್ ಡ್ರೆಸ್ ಬೇಕೇ ಬೇಕು. 1ನೇ ತಾರೀಕು ಬರ್ಲಮ್ಮ, ಕೊಡಿಸ್ತೀನಿ. ನನಗೆ ಇವತ್ತೇ ಬೇಕು ಬಾಬಾ, ಕೊಡ್ಸಿ ಪ್ಲೀಸ್. ರಸ್ತೆಯಲ್ಲಿ ಏನ್ರಿ ರೊಮ್ಯಾನ್ಸು? ಮನಾಡ್ ಹೋಗ್ರಿ. ಹಾಡು ಹೇಳ್ಬಿಟ್ನ ಸರ್, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಸರ್. ಇವಳು ನನ್ನ ನಾದ್ನಿ ವೇದ ಅಂತ. ಇವಳು ಕೈ ಹಿಡಿದು ಬಿಟ್ರೆ ನನ್ನ ಗಂಟ್ಲಿಂದ ನಾದ ಬಂದ್ಬಿಡುತ್ತೆ ಸರ್. ಇದನ್ನ ಹೇಗೆ ತಪ್ಪಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಹೋಗಿ ಹುಚ್ಚಾಸ್ಪತ್ರೆ ಸೇರಿ. ಭಾವ ನನ್ ಡ್ರೆಸ್ ಸಾಲ ಮಾಡಾದ್ರೂ ಕೊಡಿಸ್ತೀರಮ್ಮ, ದಯವಿಟ್ಟು ಹತ್ರ ಬರಬೇಡ. ವೆರಿ ಗುಡ್. ನಮ್ಮ ಯಜಮಾನ್ರು ಡ್ರೆಸ್ ಸೆಲೆಕ್ಷನ್ ಅಲ್ಲಿ ಸೂಪರ್. ರೋಸ್ ಕಲರ್ ಸಾರಿ ತರಕ್ ಹೇಳಿದೀನಿ, ಇನ್ನೇನ್ ತರ್ತಾರೆ. ಅಕ್ಕ ಅದೇನ್ ಹೇಳ, ಮಾಮ ಬರಕತ್ತಾನ, ಕೈಯಾಗೇನು ಹಿಡ್ಕೊಂಡಾನ. ವೇದ, ನಾನ್ ಹೇಳಿರ್ಲಿಲ್ವಾ ರೋಸ್ ಕಲರ್ ಸ್ಯಾರಿ ತಂದಿರ್ತಾರೆ, ಅದ್ ಹೇಗಿರುತ್ತೆ ಅಂತ ನೋಡು. ನನ್ ಗಂಡನ ಏನ್ ಕಡಿಮೆ ಇಲ್ಲಮ್ಮ. ಹಾಯ್ ಅಂಕಲ್. FM ರೇಡಿಯೋ ನಮ್ಮ ಮನೆಗೆ ಬಂದು ಏನು ಅನೌನ್ಸ್ ಮಾಡ್ತಿದ್ಯಾ? ಅಂಕಲ್, ನಾನೇನು ಅನೌನ್ಸ್ ಮಾಡಕ್ ಬಂದಿಲ್ಲ. ನಮ್ ಭಾವ ನನಗೋಸ್ಕರ ಹೊಸ ಡ್ರೆಸ್ ತಂದ್ಕೊಟ್ಟಿದ್ದಾರೆ, ಅದಕ್ಕೆ ಪಾರು ಅಂಟಿಗೆ ತೋರ್ಸೋಣ ಅಂತ ಬಂದೆ. ಸಂಸಾರದಲ್ಲಿ ಬೆಂಕಿ ಹಚ್ಚಕ್ಕೆ ಬಟ್ಟೆ ಅಂಗಡಿಗಳು ಸಹಾಯ ಮಾಡತ್ವೆ ಅಂತ ಇವತ್ತೇ ಗೊತ್ತಾಗಿತ್ತು. ರೀ, ನಾನ್ ನಿಮ್ಗೇನೋ ತರಕ್ ಹೇಳಿದ್ದೆ, ರೋಸ್ ಕಲರ್ ನೆನ್ಪಿದೀಯಾ? ನೆನಪಿಲ್ದ ಏನು ಬಂಗಾರ, ರೋಸ್ ಕಲರ್ ಅಲ್ಲ, ರೋಸೇ ತಂದ್ಬಿಟ್ಟಿದ್ದೀನಿ. ರೀ, ನಾನ್ ನಿಮ್ಗೆ ಹೇಳಿದ್ದು ರೋಸ್ ಕಲರ್ ಸಾರಿ ತರಕ್ಕೆ. ರೋಸ್ ಕಲರ್ ಸ್ಯಾರಿ ನಮ್ಮ, ನನಗೆ ರೋಸ್ ಅನ್ನೋದು ಮಾತ್ರ ಕೇಳಿಸ್ತು, ಸ್ಯಾರಿ ಕೇಳಿಸ್ಲಿಲ್ಲ. ಐ ಆಮ್ ವೆರಿ ಸಾರಿ. ಆಂಟಿ, ಟೇಕ್ ಇಟ್ ಈಸಿ. ನೀವಿವತ್ತು ಏನ್ ಕೇಳ್ತಿರೋ ಅದನ್ನ ನಮ್ಮ ಪರ್ಮು ಅಂಕಲ್ ಮುಂದಿನ ವರ್ಷ ತಂದ್ಕೊಡ್ತಾರೆ. ಬರ್ಲಾ? ಬಾಯ್. ಅವಮಾನ ರೀ, ನೀವು ಸೀರೆ ತಂದ್ಕೊಡ್ತೀರಾ ಅಂತ ನಾನು ಎಷ್ಟೊಂದು ಕೊಚ್ಕೊಂಡಿದ್ದೆ ಗೊತ್ತಾ? ಅಕ್ಕ, ಮಾಮ ನನಗೊಂದು ಅಂಗಿ ಚಡ್ಡಿ ತಂದು ಕೊಟ್ಟಿಲ್ಲ, ನಿಂಗೆ ಸೀರೆ ತಂದು ಕೊಡ್ತಾನೆ, ಅದೆಲ್ಲ ಕನಸೆ. ನೀನ್ ಅರ್ಥ ಮಾಡ್ಕೊಂಡಷ್ಟು ನಿಮ್ ಭಾವನ ನಾನ್ ಅರ್ಥ ಮಾಡ್ಕೊಳ್ಳಿಲ್ಲ ನೋಡು. ಆರು ಹಬ್ಬ ಇಲ್ಲ, ಹರಿದಿನ ಇಲ್ಲ, ಸೀರೆ ಯಾಕೆ ಬೇಕು? ವೇದಂಗ ಅವ್ರ ಭಾವ ತಂದ್ಕೊಟ್ಟಿಲ್ವಾ? ನೀನು ನಿಮ್ಮ ಭಾವನ ಕೇಳಿ ತರಿಸ್ಕೊ. ಅಕ್ಕಿಗೆ ಭಾವ ಇದ್ದಿದ್ರೆ ನಿನ್ನ ಕೇಳ್ತಿದ್ಲೆ. ಮನೆಯೇ ಮಂತ್ರಾಲಯ, ಮಡದಿಯೇ ಬಳ್ಳಾರಿ. ಗಂಡ ಕುಂತಲೆ. ಆರು ಸ್ವಲ್ಪ ತುಪ್ಪ ತಂದು ಹಾಕ್ತೀಯಾ? ಎಮ್ಮೆದ ಹಸುದ? ತುಪ್ಪದಲ್ಲಿ ಎಮ್ಮೆ ಹಸು ಅಂತಲ್ಲಿ ಇರಲ್ಲ ಕಣೆ, ಯಾವ್ದೋ ಅಂತಂದು ಹಾಕು. ಕೊಡಸಕ್ಕ, ಯಾಕೆ ತುಪ್ಪ ಕಲಿಯಾಗೈತಾನೆ? ಬಾಯಿಲಿ ಇನ್ನಾಯ್ತು ನೋಡೆ. ಏನೇ ಇದು, ತುಪ್ಪದ ವಾಸನೆ ಬರ್ತಿಲ್ಲ, ಇನ್ನೊಂದು ಸ್ವಲ್ಪ ಹಾಕು. ಏನೇ ಇದು, ಮಿನರಲ್ ವಾಟ್ರು? ಮಿನರಲ್ ವಾಟರ್ ಅಲ್ಲ ರೀ, ಕಾರ್ಪೊರೇಷನ್ ವಾಟ್ರು. ತುಪ್ಪ ನೀರಾಗಿದೆ. ತುಪ್ಪ ನೀರಾಗಿದ್ಯಾ? ಯಾಕೆ? ರೋಜಾ ಕಲರ್ ಸ್ಯಾರಿ ಹೂ ಆಯ್ತಲ್ಲ ಹಾಗೆ. ಓ, ಸೀರೆ ಮೇಲಿನ ಕೋಪ ತುಪ್ಪದ ಮೇಲೂ? ಅದು ಹಂಗಮ್ಮ, ಮಾರಿ ಕಣ್ಣು ಹೂರಿ ಮ್ಯಾಲೆ, ಸೀರೆ ಕಣ್ಣು ನೀರಿನ ಮ್ಯಾಲೆ. 3 ಅಡಿ ತೆಪ್ಪಗೆ ನಿಂತ್ಕೊಂಡ್ಬಿಡು, ತಲೆ ಮೇಲೆ ಮಟ್ಟಕ್ಕೆ ತಾನೆ 3 ಅಡಿ ಒಳಗೋಗಿ ಹೊರೆ ಮಾತ್ರ ಮೇಲಿರ್ಬೇಕು. ಏನ ಇದೆಲ್ಲ? ನಿಮ್ಮಂತ ಗಂಡ ಯಾರಿಗೂ ಸಿಗಲ್ಲ ರೀ. ಹೆಂಡತಿ ಬಗ್ಗೆ ಸ್ವಲ್ಪ ಆಸಕ್ತಿನೇ ಇಲ್ಲ. ಸಾಕು ಬೈದಿದ್ದು, ಸಾರ ಹುಳಿನೋ ತಂದು ಹಾಕು. ಹುಳಿನೂ ಇಲ್ಲ, ಸಾರು ಇಲ್ಲ, ಉಪ್ಪು ಚಟ್ನಿ ಪುಡಿ ಇದೆ, ಹಾಕೊಂಡು ತಿನ್ನಿ. ಮಾಮ, ಬಡ ಬಡ ಊಟ ಮಾಡಿ ಮುಗಿಸ, ಆಮೇಲೆ ಅಕ್ಕ ನನಗೆ ಊಟ ಹಾಕ್ತಾಳೆ. ಯಾಕೆ? ನನಗಂತೇಳಿ ನುಗ್ಗಿಕಾಯಿ ಸಾರು ಮಾಡ್ಯಾಳ. ಪರಮ ಪೆದ್ದ ಪರಮ, ನಾನು ಎಷ್ಟು ಸರಿ ಹೇಳಿದ್ದೀನ ಮನೆಯಲ್ಲಿ ಹೆಂಡ್ತಿನ ಎದುರು ಹಾಕೋಬಾರ್ದು ಅಂತ. ನನ್ನ ಮಾತೆಲ್ಲಪ್ಪ ಕೇಳ್ತೀಯ ನೀನು? ನಾನೇನೋ ಮಾಡ್ಲಿ, ಅವಳೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ. ನೋಡ, ಮೇ 20ನೇ ತಾರೀಕಿನ ಪೇಪರ್ ಕಣೋ, ಸುಪ್ರೀಂ ಕೋರ್ಟ್ ಆದೇಶ. ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂದ್ರೆ ಹೆಂಡ್ತಿನ ಎದುರಾಕೋಬಾರ್ದು. ಹೆಂಡ್ತಿ ಮಾತನ್ನ ಚಾಚು ತಪ್ಪದೆ ಪಾಲಿಸಿದ್ರೆ ಮನೆಯಲ್ಲಿ ನೆಮ್ಮದಿ ಆಗಿರಬಹುದು ಅಂತ. ನಮಗೆ ಚಪ್ಪಲಿ ಕಚ್ಚೋದು ಬೇರೆಯವ್ರು ಗೊತ್ತಾಗಲ್ಲಪ್ಪ, ಅದು ಒಳೊಳಗನೆ ಕಚ್ಚತ್ತೆ. ನನ್ನ ಹೆಂಡ್ತಿಗೆ ಬುದ್ಧಿ ಬರಬೇಕು, ನಾನು ಏನ್ ಮಾಡ್ಬೇಕು ಅಂತ ಹೇಳು. ಇದಾಗದಲ್ಲ, ಬಿಟ್ಟಾಕ ಹೆಂಡ್ತಿನ. ಏಯ್, ವಿಚಾರ ಬಿಟ್ಟಾಕ. ಊಟ್ಲಾರಿ, ನಿನ್ನೆ ನಂಬ್ಕೊಂಡ್ ಬಂದೀನಪ್ಪ, ನನ್ನ ಹಾಲಲ್ಲಾದ್ರೂ ಹಾಕು, ರೂಮಲ್ಲಾದ್ರೂ ಹಾಕು, ರಸ್ತೆಲಾದ್ರೂ ಹಾಕು. ರಸ್ತೆನೇ ಬೆಟ್ರ್ ಕಣ. ಅದೇ ಹೇಗೆ? 2 ದಿನ ನೀನು ಮನೆ ಬಿಟ್ಟು ಹೋಗ್ಬೇಕು ಕಣ, ಆಗ ಗಂಡನ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಕರೆಕ್ಟ್ ಕಣ. ನಾನು ಇಲ್ದೇ ಇದ್ದಾಗ ನನ್ನ ಹೆಂಡತಿ ಸಂಸಾರ ಹೇಗೆ ಮಾಡ್ತಾಳೆ? ಅಲ್ಲೇ ಇರೋದು ಕಣ ಪಾಯಿಂಟು. ಹೆಂಡ್ತಿ ಇಲ್ಲ ಅಂದ್ರೆ ಗಂಡ ಉಪವಾಸ ಬೀಳ್ತಾನೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಹಾಗಾಗಲ್ಲ ಅಂತ ನೀನು ಪ್ರೂವ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡಬೇಕು? ಹಾಯ್, ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ. ನಾನು ಇದೇ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಗಂಡ ಹೆಂಡತಿ ಮಾತು ಕೇಳಬೇಕು ಅಂತ ಕೋಟೆ ಹೇಳಿದ್ಮೇಲೆ ಎಲ್ಲರೂ ಒಪ್ಲೇಬೇಕು. ಆದ್ರೆ ನಮ್ಮ ಪರಮ ಅಂಕಲ್ ಇದನ್ನ ಒಪ್ತಾ ಇಲ್ಲ. ಪ್ರಿಯ ವೀಕ್ಷಕರೇ, ಈಗ ನೀವು ಮಾಡ್ಬೇಕಾಗಿರೋದಿಷ್ಟೇ. ಗಂಡ ಮನೆ ಬಿಟ್ಟು ಹೋಗೋದು ಸರಿನಾ ತಪ್ಪಾ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲ್ ನಲ್ಲಿ PP ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ಗಂಡ ಮನೆ ಬಿಟ್ಟು ಹೋಗೋದು ಸರಿ ಅನ್ನೋದಾದ್ರೆ ಔಟ್ ಅಂತ, ಮನೇಲೇ ಇರಬೇಕು ಅನ್ನೋದಾದ್ರೆ ಇನ್ನಂತ ಟೈಪ್ ಮಾಡಿ 420 ಮೆಸೇಜ್ ಮಾಡಿ. ನಾನು ಇದೇ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ.
ಬೆಳಗ್ಗೆನೆ ಎಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದು ಗಂಡನ ಮುಖ ನೋಡಿ ನಮಸ್ಕಾರ ಮಾಡಬೇಕು ಅಂದ್ರೆ ಎಲ್ಲ ಹೋಗಿದ್ದಾರೆ. ನಿನ್ನೆ ಜಗಳ ಮಾಡಿದ್ವಲ್ಲ ಅದಕ್ಕ. ಏನೇ ಆಗ್ಲಿ ಅವ್ರು ನನ್ನ ಪತಿ ಪರಮೇಶ್ವರ. ಸುಬ್ಬು 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 ಎಲ್ಲ ಮುಂದಿನ ಮನೆಗೆ ಹೋಗ್ಬೇಕೆ. ನಿಮ್ಮ ಮಾಮ ಮುಂದಿನ ಮನೆಗೆ ಹೋದ್ರ? ಅಕ್ಕ ನಮ್ಮ ಮಾಮನ ಬಗ್ಗೆ ಹೇಳಿಲ್ಲ, ಹಾಲ್ ಮರೋನ್ ಬಗ್ಗೆ ಹೇಳಿದ್ದೆ. ನಾನ್ ಕೇಳಿದ್ ನಿಮ್ಮ ಮಾಮನ ಬಗ್ಗೆ. ಅವ್ರು ಕಾಣ್ತಾ ಇಲ್ಲ. ರಾತ್ರಿ ನಿನ್ ಜೊತೆ ರೂಮ್ನಾಗ ಇದ್ದಾರಲ್ಲಕ್ಕ, ನಿಂಗ ಗೊತ್ತಿರ್ಬೇಕೆ. ಆದ್ರೆ ಈಗ ಕಾಣ್ತಾ ಇಲ್ಲ. ಹುಡುಕೋ. ಊದಿನ ಗುಡ್ಡದ ಬಸವಣ್ಣ. ಅಕ್ಕ ಮಾಮ ಪತ್ರ ಬರ್ದಿಟ್ಟು ಹೋಗ್ಯಾನಂದ್ರೆ ಅವ ರೈಲ್ವೆ ಹಳಿ ಹತ್ರನ ಹೋಗಿರ್ತಾನೆ. ಇನ್ನೊಂದು ಕಟ್ಕೊಂಡು ಹೇಗೋದಕ್ಕಿಂತ ಯಾವ್ದಾರೋ ಎಮ್ಮೆನ್ ಕಟ್ಕೊಂಡಿದ್ದಿದ್ರೆ ಪಶ್ಚಿಮ ಘಟ್ಟಕ್ಕೆ ಹೋಗಿ ಆರಾಮಾಗಿ ಸಂಸಾರ ಮಾಡ್ಬೋದಾಗಿತ್ತು. ನಿನ್ನಿಂದ ನಮ್ಮ ಮುಕ್ತಿ ಸಿಕ್ಲಿಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಟ್ರ್ಯಾಕಿಂದ ಮುಕ್ತಿ ಸಿಗ್ತಾ ಇದೆ. 1864ರಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿಂದ ಜೋಲಾರ್ಪೇಟೆಗೆ ಈ ರೈಲ್ವೆ ಟ್ರ್ಯಾಕ್ ಅನ್ನು ಇಳಿಸಿದ ಆ ಪುಣ್ಯಾತ್ಮನಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಅಕ್ಕ ನೀನು ಅಂದ್ರ ಅದನ್ನ ಮಾಮ ಪತ್ರ ಬರ್ದಿಟ್ಟು ಹೋಗ್ಯಾನೆ. ಸುಬ್ಬು ಆ ಪತ್ರದೊಳಗೆ ಏನಿದೆ ಅಂತ ಓದ್ ಹೇಳು. ಅಕ್ಕ ಅಕ್ಷರ ಗುಂಡ್ಗದಾವ, ನಂಗೆ ಗೊತ್ತಾಗೋದು, ನೀನು ಓದು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಚಾಟಿ ಏಟು. ಗುಡ್ ಬೈ ಹೇಳಿ ದೂರ ಹೋಗುವ ಸಿಕ್ಕಿದೆ ಸ್ವರ್ಗದ ಗೇಟು. ಅಕ್ಕ ನಂಗೆ ರೈಲ್ವೆ ಗೇಟ್ ಗೊತ್ತೆ, ಈ ಸ್ವರ್ಗದ ಗೇಟ್ ಯಾಕೆ? ಯಾಕಂటే ಅಷ್ಟು ಜೋರಾಗಿ ನೋ ಅಂತ ಕಿರ್ಚ್ಕೊಂಡ್ರಿ? ಏನೋ ಅನಾಹುತ ಆಗಿದೆ ಅಂತ ಓಡ್ ಬಂದ್ವಿ. ಗುಂಡನ್ನ ಈ ಪತ್ರ ಓದಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಚಾಟಿ ಏಟು. ಗುಡ್ ಬೈ ಹೇಳಿ ದೂರ ಹೋಗುವ ಸಿಕ್ಕಿದೆ ಸ್ವರ್ಗದ ಗೇಟು. ಪೆದ್ದ ಪರಮ ಸ್ವರ್ಗದ ಗೇಟ್ ಹಿಡ್ಕೊಂಡೋದ್ನ. ಅವ್ರನ್ನ ಪೆದ್ದ ಅನ್ಬೇಡಿ, ಅವ್ರ ನನ್ನ ಪತಿ ಪರಮೇಶ್ವರ. ರೇ ಪಾರ್ವತಿ ಅವ್ರೆ, ಅವನು ಮನೆ ಬಿಟ್ಟು ಎಲ್ಲೋ ಹೋಗಕ್ ಸಾಧ್ಯ ರೀ? ಆಂಟಿ ಯೋಚನೆ ಮಾಡಬೇಡಿ. ಗಂಡಸರು ಬರೀ ರೋಪ್ ಹಾಕ್ತಾರಷ್ಟೇ. ಎಲ್ಲೇ ಇದ್ರೆ ಊಟ ಟೈಮ್ಗೆ ಹುಡ್ಕೊಂಡು ಮನೆಗೆ ಬರ್ತಾರೆ. ನಿಮ್ಮ ಪಾಡಿಗೆ ನೀವು ಅಡುಗೆ ಮಾಡಿ, ಅಂಕಲ್ ಬರ್ತಾರೆ, ವೇಸ್ಟ್ ಆಗಲ್ಲ. ನನಗೂ ಹಾಗೆ ಅನಿಸ್ತಾ ಇದೆ. ಇವತ್ತು ಅವ್ರಿಗೆ ಇಷ್ಟವಾದ ಮಜ್ಜಿಗೆ ಹುಳಿ ಮಾಡ್ತೀನಿ. ಒಗ್ಗರಣೆ ವಾಸನೆಗೆ ಎಲ್ಲಿದ್ರು ಓಡ್ ಬರ್ಬೇಕು. ಸುರಿದು ಬಿಡು ಓ ಕಂಬನಿ, ತೊಳೆದು ಬಿಡು ದಿನ ನಾನು ಅಳ್ದಾಗ ಬರೋ ನೀರು ಕುಡಿಸ್ತಿದ್ದೆ, ಆದ್ರೆ ಇವತ್ತ ನಾ ಅರ್ಸೋ ಕಣ್ಣೀರ ಕುಡ್ಸಾಕತ್ತೀನಿ. ಅವನು ಇರು. ಕುಡೀರಿ, ಇದರಿಂದ ನೀವು ಚಿಗುರ್ಕೊಂಡ್ರೆ ನನ್ನ ಕಣ್ಣೀರ್ಗೂ ಒಂದು ಕಿಮ್ಮತ್ತು. ಸುಬ್ಬ ನೀವೇ ಯಾಕೆ ಕೂತ್ಕೊಂಡು ಅಳ್ತಾ ಇದೆಯಾ? ಬಾ ಒಳಗೆ. ಈಗ ಹೇಳು, ಯಾಕೆ ಅಳ್ತಾ ಇದೆಯಾ? ಅವ್ರೆ ನೀವು ನನ್ನ ದುಃಖಕ್ಕೆ ಕಾರಣ ಕೇಳಿದ್ರಲ್ಲ, ಅದ ನಂಗೆ ಸಂತೋಷ ಆಯ್ತು. ಒಂದ್ಸರಿ ನಕ್ ಬಿಡ್ತೇನೆ ತಡ್ರಿ. ನಕ್ಕಿದ್ದಾಯ್ತಾ? ಅಳ್ತಾ ಇರೋದಕ್ಕೆ ಕಾರಣ ಏನು ಹೇಳು? ನಿಮ್ಗೆ ಗೊತ್ತಲ್ರಿ, ನಮ್ಮ ಮಾಮ ಮನೆ ಬಿಟ್ಟು ಹೋಗ್ಯಾನ. ಸ್ವರ್ಗದ ಗೇಟ್ ಸಿಕ್ಕೈತಂತೂ ಹೇಳ್ಯಾನ. ಅವ ಕರೆನ ಸ್ವರ್ಗಕ್ಕೆ ಹೋಗ್ಬಿಟ್ರೆ ನಮ್ಮ ಗತಿ ಏನ್ರಿ? ಏನೋ ಬೆಂಗಳೂರು ಮಾಮನ ನಮ್ಮ ಅಕ್ಕ ಮದುವೆ ಆಗ್ಯಾಳ ಅಂತೇಳಿ ನಾನು ಇಲ್ಲಿ ಬಂದು ಸೆಟ್ಲ್ ಆಗೀನಿ. ಅವನೇ ಇಲ್ಲ ಅಂದಲ್ಲ, ನಾನು ನಮ್ಮ ಅಕ್ಕ ಈ ಊರು ಬಿಟ್ಟು ಹೋಗ್ಬೇಕಾಗೈತಿ. ಈ ಚಿಂತೆ ನಿಮ್ಮ ಅಕ್ಕನಿಗಿರ್ಬೇಕು. ನಿಮ್ಮ ಮಾಮ ಚಿತೆ ಸೇರ್ತೀನಿ ಅಂತ ಬರ್ದಿಟ್ರು, ನಿಮ್ಮ ಅಕ್ಕ ಮಜ್ಜಿಗೆ ಹುಳಿ ಮಾಡ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳಿದ್ರು. ನೀವೇ ಸಮಾಧಾನ ಹೇಳಿದ್ರಿ, ಅದಕ್ಕೆ ನಮ್ಮ ಅಕ್ಕ ಹಂಗಂದ್ಲು. ಸತ್ತವ್ರ ಮನೆಗೆ ಶೋಕಾಚರಣೆಗೆ ಹೋದಾಗ ಅವ್ರಿಗೆ ಸಮಾಧಾನ ಮಾಡಿ ಬರಬೇಕು. ಅವ್ರ ಮುಂದೆ ಹತ್ರ ಸತ್ತವ್ರು ಎದ್ದು ಬರ್ತಾರಾ? ಏನೋ ಕೋಪ ಮಾಡ್ಕೊಂಡು ಹೋಗಿದ್ದಾರೆ, ವಾಪಸ್ ಬರ್ತಾರೆ. ನೀವು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಅಕ್ಕ ಮಜ್ಜಿಗೆ ಹುಳಿ ಮಾಡ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳಿದ್ರು. ಇದ್ರಲ್ಲೇ ಗೊತ್ತಾಗಲ್ವಾ ನಿಮ್ಮ ಅಕ್ಕನಿಗೆ ನಿಮ್ಮ ಭಾವನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ? ಅವ್ರವ್ರ ಪ್ರೀತಿ ಅವ್ರವ್ರಿಗೆ ಬಿಡ್ರಿ. ಕೆಲವೊಬ್ಬರ ಪ್ರೀತಿಗೆ ಬೆಲೆ ಕಡಿಮೆ, ಕೆಲವೊಬ್ಬರ ಪ್ರೀತಿಗೆ ಬೆಲೆ ಜಾಸ್ತಿ, ಇನ್ನು ಕೆಲವೊಬ್ಬರಿಗೆ ಪ್ರೀತಿಗೆ ಬೆಲೆನೇ ಸಿಗಂಗಿಲ್ಲ. ಯಾಕಂದರೆ ಅವ್ರ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಂಗಿಲ್ಲ. ನಾವೀಗ ಯಾರ ಪ್ರೀತಿ ಬಗ್ಗೆ ಮಾತಾಡಿದ್ದು? ನನ್ನ ಪ್ರೀತಿ ಬಗ್ಗೆ. ನಿಮ್ಮ ಪ್ರೀತಿನಾ? ಹೌದ್ರಿ, ನಾವು ಒಬ್ಬರನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂದರೆ ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಂಗಿಲ್ಲ. ಆದ್ರೆ ಅವ್ರೆ ನನ್ನ ಪ್ರೀತಿಗೆ ಸ್ವಲ್ಪನೂ ಬೆಲೆ ಕೊಡೋಂಗಿಲ್ಲ. ಯಾರದು? ಯಾರ್ರಿ ನೀವ? ಸುಬ್ಬ, ನನ್ನ ತಂಟೆಗೆ ಬರಬೇಡ. ಆಮೇಲೆ ತರಲೆ ಸುಬ್ಬ ಅಂತ ರೇಡಿಯೋಲಿ ಅನೌನ್ಸ್ ಮಾಡ್ಬಿಡ್ತೀನಿ. ಮೊದಲು ರೇಡಿಯೋ ಸೀಲ್ ತಡ್ರಿ, ಆಮೇಲೆ ಅನೌನ್ಸ್ ಮಾಡ್ರಿ. ಸುಬ್ಬ ಬ್ಯಾಡ್ರಿ, ಸಿಟ್ಟಿಗೆ ಹೇಳ್ಬೇಡ್ರಿ. ಕಣ್ಣೀರು ಓಡ್ಸಕ್ಕೆ ಬಂದವ್ರು ಕಣ್ಣು ಕೆಂಪು ಮಾಡ್ಕೋಬೇಡ್ರಿ. ಮತ್ತೆ ನೀನು ಕಣ್ಣೀರು ಹೊಸಕ್ಕೆ ಬಂದವ್ರಿಗೆ ಕಣ್ಣು ಹೊಡಿತಾ ಇದೆಯಲ್ಲ, ಇದು ಸರಿನಾ? ನಾ ಏನು ಮಾಡಿರಿ? ನಾ ಇಷ್ಟೊತ್ತು ಕಣ್ಣೀರು ಹಾಕಕತ್ತಿದ್ದೆ ಅದ್ರ ಸಂಬಂಧ. ಅಂದ್ರೆ ನಮ್ಮ ಮಾಮಾಗ ಏನಾರ ಆಗ್ಬಿಟ್ರೆ ನಾನು ನಮ್ಮ ಅಕ್ಕ ಈ ಊರು ಬಿಟ್ಟು ಹೋಗ್ಬೇಕಾಗ್ತೈತಿ. ಆಮೇಲೆ ನಾನು ನಿಮ್ನ ಹೆಂಗೆ ನೋಡ್ಲಿ?
ಸುಬ್ಬ ಯಾಕಪ್ಪ ಇಷ್ಟೊಂದು ಆಗ್ತಾ ಇದ್ದೀರಾ? ಅಂಕಲ್ ಅಲ್ಲಿ ಪಾರು ಆಂಟಿ ನಿಮ್ಗೋಸ್ಕರ ಮಜ್ಜಿಗೆ ಹುಳಿ ಮಾಡ್ಕೊಂಡು ಕಾಯ್ತಾ ಇದ್ದಾರೆ ಆದ್ರೆ ನೀವು ಇಲ್ಲಿ ಬಚ್ಚಿಟ್ಕೊಂಡು ಉಪವಾಸ ಇದ್ದೀರಾ. ಪಂಜೆ ಬೇನೆ ನರಿಯಳೆ ಬಲದಾಯಿ ಮುದ್ದ ಬಲ್ಲಳೆ. ನಾನು ಮನೇಲಿ ಇಲ್ಲ ಅನ್ನೋ ದುಃಖ ನೋಡ್ಗಿಲ್ಲ ಅಲ್ಲ. ಏ ತುಂಬಾ ಹೆದರ್ಕೊಂಡಿದ್ದೀರಪ್ಪ, ಧೈರ್ಯ ಹೇಳಿ ಬಂದಿದ್ದೀವಿ. ಯಾಕೋ ಧೈರ್ಯ ಹೇಳ್ದೆ? ಇನ್ನ ಹೆದರ್ಸ್ಬೇಕಿತ್ತು. ಅಂಕಲ್ ಆಮೇಲೆ ಜೀವಕ್ಕೆ ಏನಾದ್ರೂ ತೊಂದರೆ ಮಾಡ್ಕೊಂಡ್ರೆ ಒಂದ್ ನಿಮಿಷ ಇರಿ, ಅಲ್ಲಿ ಸ್ಥಿತಿಗತಿ ಹೇಗಿದೆ ಅಂತ ಕೇಳ್ತೀನಿ. ಹಿಂಗಾಗ್ತಾ ಇದೆ. ಸ್ಪೀಕರ್ ಹಲೋ ಹಲೋ ಆಂಟಿ. ಹೇಳಮ್ಮ. ಆಂಟಿ ಏನ್ ಮಾಡ್ತಾ ಇದ್ದೀರಾ? ಅಡ್ಗೆ ಕೆಲಸ ಆಯ್ತು, ಅವ್ರು ಬರ್ತಾರೆ ಅಂತ ವೇಟ್ ಮಾಡಿದೆ, ಬರ್ಲಿಲ್ಲ. ಅವ್ರು ಬರ್ದೇ ಇದ್ರೆ ಕತ್ತೆ ಬಾಲ ಅನ್ಕೊಂಡು ಊಟ ಮಾಡಿದೆ. ಟಿವಿಲಿ ರುಚಿ ಅಭಿರುಚಿ ಕಾರ್ಯಕ್ರಮ ಬರ್ತಾ ಇದೆ, ಅದನ್ನ ನೋಡ್ತಾ ಇದ್ದೀನಿ. ಒಂದ್ ವೇಳೆ ಅಂಕಲ್ ಬರ್ಲೇ ಇಲ್ಲ ಅಂದ್ರೆ? ಬರ್ದಿದ್ರೆ ಬೇಡ, ಮದ್ವೆಗ್ ಮುಂಚೆ 20 ವರ್ಷ ಬದುಕಿಲ್ವಾ? ಇವ್ರನ್ನ ಕಟ್ಕೊಂಡು 1 ವರ್ಷ ಆಯ್ತು ಅಷ್ಟೇ. ಇಷ್ಟು ವರ್ಷ ಬದುಕ್ದೊಳಗೆ ಇನ್ ಮುಂದೆ ಬದುಕಕ್ ಆಗಲ್ವಾ? ಇಂಥವಕ್ಕೆಲ್ಲ ಕೇರ್ ಮಾಡಿದ್ರೆ ಅಷ್ಟೇ. ಇಡು ಫೋನು. ಅಂಕಲ್ ನಿಮ್ ಕತೆ ಮುಗೀತು. ಪಾರು ಆಂಟಿ ನಿಮ್ಮನ್ನ ಕ್ಯಾಲೆಂಡರ್ಗಿನ ಕಡೆ ಮಾಡ್ಬಿಟ್ಟಿದ್ದಾರೆ. ಕ್ಯಾಲೆಂಡರ್ ಆದ್ರೂ 1 ವರ್ಷ ಗೋಡೆ ಮೇಲೆ ಭದ್ರವಾಗಿರತ್ತೆ. ಮೇ 20ನೇ ತಾರೀಕು ಪೇಪರಲ್ಲಿ ಬಂದಿದೆ. ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ, ಮನೇಲಿ ಹೆಂಡತಿ ಮಾತು ಕೇಳ್ಕೊಂಡಿದ್ರೆ ನೆಮ್ಮದಿಯಾಗಿರ್ಬೋದು ಅಂತ. ಆ ಮಾತು ಚಿನ್ನದಂತ ಮಾತು. ಮಾತು ಕೇಳ್ಕೊಂಡು ಹಾಳಾಗೋಗ್ಬಿಟ್ಟೆ. ಬಿಡಾಕೊಂಡಿಲ್ಲ. ಮಾತು ಕೇಳ್ಕೊಂಡು ಮನೆ ಬಿಟ್ಕೊಂಡು ಬೀದಿಲಿ ಬಿದ್ದಿದ್ದೀನಿ. ನನ್ನ ಮುಂದೆನೆ ಕೈ ಹಿಡ್ಕೊಂಡು ಡ್ಯೂಯೆಟ್ ಹಾಡ್ತೀರಾ? ವೈಶಾಲಿಯವ್ರು ಫೋನ್ ಮಾಡಿ ಹೇಳ. ಬೇಡ ಪರಮ, ಹಾಡೇ ಬಿಟ್ನೇನು ಪರಮ. ಅದೇನು ಗೊತ್ತಿಲ್ಲ ಕಣ. ವೇದನ ಕೈ ಹಿಡಿದ ತಕ್ಷಣ ನಿನ್ ಗಂಟ್ಲಿಂದ ನಾದ ಬಂದ್ಬಿಡುತ್ತೆ. ಮಾಡಿದ್ದೆ ಪಡೆದ ಕಿಸ್ಬಾಯಿ ದಾಸ ಅಂತ ಹೇಳಿದ್ದೆ ಹೇಳ್ದೆ. ಏ ಪರಮ, ನನ್ನ ಹತ್ರ ಇನ್ನೂ ಒಂದು ಐಡಿಯಾ ಇದೆ ಕಣ. ಐಡಿಯಾ ಕೊಟ್ರೆ ಪಾರ್ವತಿ ಅವ್ರು ನಡುಗೋಗ್ಬೇಕು, ನೀನು ಸತ್ತೋಗ್ಬೇಕು. ಪಾರ್ವತಿ ಕರೆಂಟ್ ಹೊಡ್ಕಾಗೆ ತರ ಬಿಡ, ಬರ ಈ ಕಡೆಗೆ. ಗುಂಡನವ್ರೆ ಬನ್ನಿ ಕೂತ್ಕೊಂಡು ಮಾತಾಡೋಣ. ಆಂಟಿ ಈಗ ಕೂತ್ಕೊಂಡು ಅಷ್ಟು ಟೈಮ್ ಇಲ್ಲ. ಯಾಕೆ, ಏನಾಯ್ತು? ಭಾವ ಏನಾಯ್ತು ಅಂತ ನೀವೇ ಹೇಳ್ಬಿಡಿ. ಸಾಧ್ಯ ಇಲ್ಲ, ನಾನು ಹೇಳೋದಿಲ್ಲ, ನೀನೇ ಹೇಳಮ್ಮ. ನಾನು ಹೇಳಲಾರೆ. ನಾನು ತಾಳಲಾರೆ. ಅದೇನಾಯ್ತು ಅಂತ ಹೇಳ್ಬಿಡಿ. ಪಾರ್ವತಿ ಅವರೇ, ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಂತೆ, ಹಿಂದ್ಗಡೆಯಿಂದ ಕೆಂಪು ಬಸ್ ಬಂದು ಕೂತು ಬಿಟ್ಟಿದೆ ಅಂತ. ಆ ವ್ಯಕ್ತಿ ತಲೆಗೆ ಪೆಟ್ಟು ಬಿದ್ದಿದ್ರಿಂದ ಆಸ್ಪತ್ರೆಲ್ಲೇ ಸತ್ತೋದ ಅಂತ ನ್ಯೂಸ್ ಅಲ್ಲಿ ಹೇಳಿದ್ರು. ಹೌದಾ? ಆದ್ರೆ ಈ ವಿಷಯ ನನಗೆ ಹೇಳಿ ಯಾಕೆ ಗಾಬರಿ ಹುಟ್ಟಿಸ್ತಿದ್ದೀರಾ? ರೆಡ್ ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ನಂತೆ, ನೋಡಕ್ಕೆ ಸಣ್ಣಗಿದ್ನಂತೆ, ಕನ್ನಡಕ ಹಾಕೊಂಡಿದ್ನಂತೆ, ಸಾಯಕ್ಕಿಂತ ಮುಂಚೆ ಆಗಾಗ ಕೈಗೆ ಕನ್ನಡಕ ಹಿಡ್ಕೋತಿದ್ನಂತೆ. ಅನುಮಾನನೇ ಇಲ್ಲ, ಅದು ನಮ್ಮ ಅಮ್ಮನೇ. ಏನು ಅಂದ್ರೆ ನೀವು ನಂಗೆ ಈ ರೀತಿ ಮೋಸ ಮಾಡ್ಬೋದಾ? ನನ್ನ ದಾರಿ ತರ್ಸೋಕೆ ಟ್ರೈನು ಅಂದ್ರೆ ಈಗ ಬಸ್ಸಿಗೆ ಸಿಕ್ಕಾಕೋಬಹುದಾ? ನೀವು ಮಾಡಿ ಸರಿನಾ? ಪಾರ್ವತಿ ಅವರೇ, ನೀವೆಷ್ಟೇ ಗಂಟ್ಲರ್ದೋಗೋ ತರ ಕೂಗಿದ್ರು ನಿಮ್ಮ ಕೂಗು ಅವನು ಕೇಳಿಸಲ್ಲ. ಯಾಕಂದ್ರೆ ಅವನು ತುಂಬಾ ದೂರದಲ್ಲಿದ್ದಾನೆ. ಬಾಡಿ ಯಾರ್ದು ಅಂತ ಗೊತ್ತು ಸಿಗ್ತಾ ಇಲ್ವಂತೆ. ನಾವ್ ಯಾರು ಹೋಗಿ ನೋಡೋದ್ ಬೇಡ, ಕಾರ್ಪೊರೇಷನ್ ಅವರೇ ಸಂಸ್ಕಾರ ಮಾಡ್ಕೊಳ್ಳಿ. ಏನು ಹೇಳ್ತಿದೀಯ ನೀನು? ಹೌದು ಪಾರ್ವತಿ ಅವರೇ, ಬಾಡಿ ನಮ್ಮದು ಅಂತ ಹೋದ್ರೆ ಅವ್ರ್ಯಾಕೆ ಮನೆ ಬಿಟ್ಟು ಹೋದ್ರು? ಅವ್ರ ಸಾವಿಗೆ ನೀವೇ ಕಾರಣ ಅಂತ ನಿಮ್ಮನ್ನ ಜೈಲಿಗೆ ತುಂಬಿಡ್ತಾರೆ. ಆಮೇಲೆ 14 ವರ್ಷ ಜೈಲು ವಾಸ. ಏನು ಅಂದ್ರೆ ಈಗ ನಾನು ಏನ್ ಮಾಡ್ಲಿ? ಭಾವ ಅಟ್ಲೀಸ್ಟ್ ಪೋಸ್ಟ್ ಮಾರ್ಟಮ್ ಎಲ್ಲಿ ನಡೀತಿದೆ ಅಂತ 3-in-1 ಡಾಕ್ಟರ್ನ ಕೇಳಿ. ಆಯ್ತಮ್ಮ. ಹಲೋ, 3-in-1 ಡಾಕ್ಟ್ರಾ? ಸರ್, ಅದೇ ರಸ್ತೆಯಲ್ಲಿ ಕೆಂಪು ಬಸ್ ಕೂತ್ಬಿಟ್ಟು ಆಕ್ಸಿಡೆಂಟ್ ಆಯ್ತಲ್ಲ, ನೀವೇ ಮಾಡಿದ್ದು? ಅಲ್ಲ ಸರ್, ಪೇಷಂಟ್ನ ಅಟೆಂಡ್ ಮಾಡಿದ್ದು ನೀವೇನಾ ಅಂತ. ಹೌದಾ? ಆಯ್ತು ಸರ್, ನನ್ನ ಗೆಳೆಯನ ಕಾರ್ ತಗೊಂಡ್ಬಂದ್ಬಿಡ್ತೀನಿ, ಅಲ್ಲೇ ರೀ. ಓಕೆ. ಏನಂತೆ? ವಿಚಿತ್ರ ನೋಡ್ರಿ, ಪೋಸ್ಟ್ ಮಾರ್ಟಮ್ ಮಾಡಕ್ ಹೋದವರು ನನ್ನ ಗೆಳೆಯನ ಪ್ರಾಣ ಉಳಿಸಿದಾರಂತೆ. ಸುಬ್ಬು ಏನೇ ಯೋಚನೆ ಮಾಡ್ತಿದೀಯಾ? ಅಕ್ಕ, ತುಪ್ಪದ ದೀಪ ಹಚ್ಲೆ, ಎಣ್ಣೆ ದೀಪ ಹಚ್ಲೆ. ನಿಮ್ಮ ಮಾಮ ಬದುಕಿದ್ದಾರೆ, ತುಪ್ಪದ ದೀಪನೇ ಹಚ್ಚು. ಬದಿಕ್ ಬಂದಾನಂದ್ರೆ ಮತ್ತೆ ತುಪ್ಪ ಹಾಕಿ ವೇಸ್ಟ್ ಮಾಡೋದೆ. ನಾನು ಹೇಳಷ್ಟು ಮಾಡು. ನಿಮ್ಮ ಮಾಮ ಬಂದ್ರು ಅನ್ಸುತ್ತೆ. ಪರಮೋ, ಈ ಮನೆ ಯಾರ್ದು ಗೊತ್ತಾ? ಇದು ಮನೆನಾ? ಅಲ್ಲ, ದೇವಸ್ಥಾನ. ಹೌದು, ಇದು ಪರಮೇಶ್ವರನ ವಾಸಸ್ಥಾನ, ಕೈಲಾಸ. ಬಾಪ ಬಾ ಬಾ. ಒಂದ್ ನಿಮಿಷ ನಿಂತ್ಕೊಳ್ಳಿ. ತಾವು ಯಾರು? ಪೂಜಾರಿನಾ? ನಾನು ಪೂಜಾರಿ ಅಲ್ಲ ರೀ, ನಿಮ್ಮಾಕೆ, ನಿಮ್ ಪಾರ್ವತಿ. ಪಾರ್ವತಿ, ಶಿವೆ, ಅಂಬಾ ಭವಾನಿ, ದಾಕ್ಷಾಯಿನಿ, ಅಪರ್ಣ, ನಮೋ ನಮಃ. ಹಾಗೆಲ್ಲ ಮಾತಾಡಬಾರ್ದು ಪರಮ. ಪರಮ ಯಾರು? ನೀನೇ ಕಣಪ್ಪ. ನನ್ನ ಹೆಸರು ಪರಮ ಅಲ್ಲ, ರಂಗ. ಏನು ಅಂದ್ರೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನ್ ರೀ ನಿಮ್ ಹೆಂಡತಿ ಪಾರ್ವತಿ. ನೀವು ನನ್ನ ಹೆಂಡ್ತಿನ? ಇವ್ರು ಏನ್ ಹೇಳ್ತಾ ಇದಾರೆ? ನೋಡಿಯಮ್ಮ, ಆಕ್ಸಿಡೆಂಟ್ ಆಗಿ ಇವ್ರ ತಲೆಗೆ ಏಟ್ ಬಿದ್ದಿದೆ. ಪ್ರಾಣ ಉಳಿದಿರೋದೇ ಹೆಚ್ಚು. ಮನಸ್ಸಿಗೆ ನೋವಾಗ್ದಿರೋ ಹಾಗೆ ನೋಡ್ಕೊಳ್ಳಿ, ಕ್ರಮೇಣ ಸರಿ ಹೋಗ್ತಾರೆ. ಆರತಿ ಮಾಡಿ ಮನೆ ತುಂಬಿಸ್ಕೊಳ್ಳಿ.
ದಯವಿಟ್ಟು ಒಳಗೆ ಬನ್ನಿ. ನಾನು ಬರ್ತೀನ ಪರಮ. ಈ ಪರಮ ಅಂದ್ರೆ ಯಾರು? ನೀನೇ ಕಣ. ಎಸ್ಸಲ್ಲಿ ಹೇಳ್ಬೇಕು, ನಾನು ಪರಮ ಅಲ್ಲ ರಂಗ ಕಣೋ ಮಂಗ. ಯಾರ ನೀನು? ಇಲ್ಲಿ ಯಾಕೋ ಬಂದೆ? ಹೋಗ ಈಚೆ. ಮಾಮ ನಾನು ಸುಬ್ರಹ್ಮಣ್ಯ ಸುಬ್ಬು. ಕಬ್ಬು ಹೋಗ. ಮಾಮ ನಾನು ತುಕಾರಾಮ ಮಂಕುರಾಮ. ಯಾವ ಮರದಿಂದ ಇಳಿದ್ ಬಂದ್ಯಪ್ಪ? ಮಾಮ ನಾನು ಯಾರಂತ ಗೊತ್ತಾಗ್ಲಿಲ್ಲ. ಇನ್ನು ಒಂದು ಕ್ಷಣ ಇಲ್ಲೇ ಇದ್ರೆ ಚಟ್ಟದ್ಮೇಲೆ ಮರೆಸಿ ಟಮಟೆ ಮಾಡಿಸ್ಬಿಡ್ತೀನಿ. ಅಕ್ಕ ಏನಾಯ್ತು ಸುಬ್ಬು? ನಾ ಒಳಗೆ ಹೋಗಿಲ್ಲ ಮಾಮ ಹುಚ್ಚಿಡ್ದೈತಿ. ಹುಚ್ಚಿಡ್ದಿಲ್ವೋ? ಎಲ್ಲ ಮರ್ತಿದ್ದಾರೆ. ನೆನಪು ಬರೋ ಥರ ನಾವು ಮಾಡಬೇಕು. ನನ್ನ ಕೈ ಆಗಂಗಿಲ್ಲ, ಮಾಮಾಗ ನನ್ ಕಂಡ್ರೆ ಆಗಂಗಿಲ್ಲ. ನೀ ಪತಿ ಸೇವೆ ಮಾಡೆ. ರೀ ಇತ್ತೋಳಿ ಗೋಡಂಬಿ ಚಿತ್ರಾನ್ನ. ಯಾರಮ್ಮ ನೀನು? ನಾನ್ ರೀ ಪಾರ್ವತಿ. ನೀನು ಪಾರ್ವತಿ ಅಲ್ಲ, ದೇವಸ್ಥಾನದ ಪೂಜಾರಿ. ಮತ್ ನಾನು ಚಿಕ್ಕ ಪೂಜಾರಿ, ತೆಂಗಿನಕಾಯಿ ಹೊಡಿಯೋ. ಹೌದೌದು, ತಲೆ ಮೇಲೆ ತೆಂಗಿನ ಕೊಡೋ ನಾನೇ. ಒಂದು ಭಜನೆ ಹಾಡ್ತೀರಾ? ನಾನು ಭಜನೆನಾ? ನಮ ಶಿವಾಯ ಓಂ ನಮ ಶಿವಾಯ ಹರ ಹರ ಶಂಭೋ ನಮ ಶಿವಾಯ. ಸಾಕು ನಿಲ್ಲಿಸಿ. ಏನೇ ಕರ್ಕಶ ಧ್ವನಿ, ನನ್ನ ಕೈಯಲ್ಲೇ ಕೇಳಕ್ಕಾಗ್ತಿಲ್ಲ. ಇನ್ನು ಆ ದೇವ್ರು ಕೇಳಿದ್ರೆ ಗರ್ಭಗುಡಿಯಿಂದ ಓಡೋಗ್ಬಿಡ್ತಾನೆ. ಯಾಕೆ ಎಷ್ಟು ತಡ ನನ್ನ ಚಿನ್ನ? ನಾನು ನಿಮ್ ಚಿನ್ನನ? ಹಾ, ನೀನೇ ನನ್ನ ಹೆಂಡತಿ. ಅಯ್ಯಪ್ಪ, ಇಲ್ಲ ಅಂಕಲ್, ನನ್ನ ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನಾನೇ ರೇಡಿಯೋ ಜಾಕಿ ಆಗಿದ್ದೀನಿ, ಆದ್ರೆ ಇನ್ನೂ ರೇಡಿಯೋ ಸಿಕ್ಕಿಲ್ಲ. ನೀನೇ ರೇಡಿಯೋ, ನಾನೇ ಜಾಕಿ. ನೀನೇ ರೇಡಿಯೋ, ನಾನೇ ಜಾಕಿ. ನಿನ್ನೆಗಿಂತ ಪರವಾಗಿಲ್ಲಮ್ಮ, ಇನ್ನು 2 ದಿವಸದಲ್ಲಿ ಹುಷಾರಾಗ್ಬಿಡ್ತಾರೆ. ನಾ ಇನ್ನು ಬರಲಾ? ಪಾರ್ವತಿ ಅವರೇ, ಇನ್ನು ಮುಂದೆ ಆದರೂ ಸಂತೋಷವಾಗಿರಿ. ಎಲ್ಲಿ ಗುಂಡಣ್ಣ, ಇದೇನೋ ದೇವಸ್ಥಾನ ಅಂತೆ, ನಾನೇನೋ ಪೂಜಾರಿ ಅಂತೆ. ಪರಮ, ಪೆದ್ದ ಪರಮ. ದೇವಸ್ಥಾನದಲ್ಲಿದ್ದ ಪೂಜಾರರು ಮನೆಗೆ ಹೋಗಿದ್ದಾರೆ. ಇವರು ಪೂಜಾರಲ್ಲ, ನಿನ್ನ ಹೆಂಡತಿ ಪಾರ್ವತಿ. ಇವರು ನನ್ನ ಹೆಂಡತಿ ಅಲ್ಲ, ಇವರು ಇಲ್ಲಿನ ಪೂಜಾರಿ. ನನ್ನ ಹೆಂಡತಿ ಅರಬ್ಬಿ ಸಮುದ್ರದಲ್ಲಿದ್ದಾಳೆ. ಮಾಮ ಅಕ್ಕ. ನಿಮ್ಮಮ್ಮನ ಯಾಕೋ ಕೆಣಕ್ತೀಯಾ? ಅಕ್ಕ ನನಗೊಂದು ಅನುಮಾನ, ಆದ್ರೆ ಅನುಮಾನ ಏನು ಅನ್ನೋದು ಗೊತ್ತಾಗಲ್ಲ. ನನಗೂ ಕೂಡ ಅನುಮಾನ ಇತ್ತು. ವೈಶಾಲಿಗೆ ಫೋನ್ ಮಾಡಿದ್ದೆ. ವೈಶಾಲಿ ಒಂದು ವ್ರತ ಮಾಡಕ್ ಹೇಳಿದಾಳೆ. ಗೊತ್ತಾನಾ? ಎಣ್ಣೆ ದಿವ್ಯ. ಎಣ್ಣೆ ದಿವ್ಯ ಅಂದ್ರೆ ಪ್ರೀತಿನ ಪರೀಕ್ಷೆ ಮಾಡೋ ವ್ರತ, ಸತ್ಯನ ಕಂಡುಕೊಳ್ಳೋ ವ್ರತ. ಅದೇಗ್ ಮಾಡ್ತೀರಾ? ಅಗ್ನಿ ದಿವ್ಯ ಅಂದ್ರೆ ಬೆಂಕಿಲಿ ಕೈ ಇಡೋದು, ನಾಗ ದಿವ್ಯ ಅಂದ್ರೆ ನಾಗರಹಾವನ್ನ ಕೈಲಿ ಹಿಡಿಯೋದು, ಎಣ್ಣೆ ದಿವ್ಯ ಅಂದ್ರೆ ಕಾದ ಎಣ್ಣೆಯಲ್ಲಿ ಕೈ ಇಡೋದು. ಹಾಯ್ ಫ್ರೆಂಡ್ಸ್, ಹಳೆ ಕಾಲದಲ್ಲಿ ಅಗ್ನಿ ದಿವ್ಯ ನಾಗ್ ದಿವ್ಯ ಅಂತ ಎಲ್ಲ ಇತ್ತು. ಆದ್ರೆ ಈ ಕಾಲದಲ್ಲೂ ಜನ ಅದನ್ನೆಲ್ಲ ಅನುಸರಿಸ್ತಾರೆ ಅಂದ್ರೆ ನಂಬಕ್ಕೆ ಆಶ್ಚರ್ಯ ಆಗುತ್ತೆ. ಇಂಥ ಮೂಢನಂಬಿಕೆಯಲ್ಲಿ ಒಂದಾದಂತ ಎಣ್ಣೆ ದಿವ್ಯ ವ್ರತನ ಪಾರು ಆಂಟಿ ಕೈಗೊಂಡಿದ್ದಾರೆ. ಪರ್ಮು ಅಂಕಲ್ ಕೈನ ಕುದಿಯೋ ಎಣ್ಣೆಲಿ ಇಟ್ಟಾಗ ಕೈ ಉರಿಯುತ್ತೋ ಇಲ್ಲೋ ಅಂತ ನೀವೇ ಕಾದ್ ನೋಡಿ. ಕೈ ಉರಿದಿದ್ರೆ ಪರ್ಮು ಅಂಕಲ್ಗೆ ಪಾರು ಆಂಟಿ ಮೇಲೆ ಪ್ರೀತಿ ಇದೆ ಅಂತ ಅರ್ಥ. ನಾನು ಪಕ್ಕದ ಮನೆ ಹುಡುಗಿ ವೇದ, ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ವೇದವ್ರೆ, ನೀವು ಹೂ ಅನ್ರಿ, ಕಾದೇನೆ ಕೈ ಎದ್ದು ಬಿಡ್ತೀನಿ. ನೀನ್ ಯಾಕೋ ಕಾದನ್ನ ಕೈ ಇಡ್ಬೇಕು? ಕೈ ಇಟ್ರಿ ಏನಾಗಿಲ್ರಿ, ಯಾಕಂದ್ರೆ ನಿಮ್ಮ ಮೇಲೆ ನಂಗೆ ಭಾಳ ಪ್ರೀತಿ ಐತಿ. ಸುಬ್ಬ, ನನ್ನ ಹತ್ರ ತರ್ಲೆ ಮಾಡಿದೆ, ತರ್ಲೆ ಸುಬ್ಬ ಅಂತ ರೇಡಿಯೋಲಿ ಅನೌನ್ಸ್ ಮಾಡ್ಬಿಡ್ತೀನಿ. ತಾಯಿ, ಎಣ್ಣೆ ದಿವ್ಯ ಮಾಡ್ತಾ ಇದ್ದೀನಿ. ನನ್ನ ಗಂಡನ ಮೇಲೆ ಇಟ್ಟಿರೋ ಪ್ರೀತಿ ನಿಜಾನೋ ಸುಳ್ಳು ಅಂತ ಪರೀಕ್ಷೆ ಮಾಡ್ತಾ ಇದ್ದೀನಿ. ಫಲಿತಾಂಶ ನೀನೇ ಕೊಡು ತಾಯಿ. ಸುಬ್ಬು, ಎಣ್ಣೆ ತಗೊಂಡ್ಬಾರ. ದೇವ್ರೆ, ನನ್ನ ಗಂಡನ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇರೋದಾದ್ರೆ ಅವ್ರ ಕೈಗೆ ಏನೂ ಆಗದೆ ಇರ್ಲಪ್ಪ. ರೀ ಇಡಿ. ನಾನಿಡಲ್ಲ. ಅಂಕಲ್ ಕೈ ಇಡಿ ಅಂಕಲ್, ಏನು ಆಗಲ್ಲ. FM ರೇಡಿಯೋ, ಎಣ್ಣೆ ತುಂಬಾ ಕಾದಿದ್ಯಮ್ಮ. ಏನಾಗಲ್ಲ ಮಾಮ, ಇಡು ಕೈ. ಅಕ್ಕ ಕೈ ಇಡ್ಪ. ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಆಯ್ತು. ಪಾರು, ನಿನ್ ಮೇಲೆ ಪ್ರೀತಿ ಇರೋದ್ರಿಂದಾನೆ ಕಣೆ ಇಷ್ಟೆಲ್ಲ ಮಾಡಿದ್ದು. ಅಂತೂ ನನ್ನ ಎಣ್ಣೆ ದಿದಲ್ಲಿ ಗೆಲ್ಲಿಸ್ಬಿಟ್ಟು. ನಿನ್ನ ಕಂಡ್ರೆ ನನಗೆ ತುಂಬಾ ಪ್ರೀತಿ. ಅಕ್ಕ, ಮಾಮನ ಮೇಲೆ ನಿಂಗೂ ಭಾಳ ಪ್ರೀತಿ ಐತಲ್ಲ? ಹೌದು ಕಣ, ಇವ್ರನ್ನ ಕಂಡ್ರೆ ಪಂಚ ಪ್ರಾಣ. ನಾನು ಈ ಕಾದಿನಲ್ಲಿ ಕೈ ಇಡ್ತೀನಿ. ರೀ, ನನ್ ತಡಿಬೇಡಿ, ನನ್ನ ಪ್ರೀತಿನ ಸಾಬೀತು ಮಾಡ್ತೀನಿ. ಸಾಕು ನಿಲ್ಸ ನಿನ್ ಹುಚ್ಚಾಟನ. ಹುಚ್ಚಾಟನ? ಮೂಢನಂಬಿಕೆಗಳನ್ನ ನಂಬೋಕಾಲ ಅಲ್ಲ ಕಣೆ ಇದು. ಇದು ಮೂಢನಂಬಿಕೆನಾ? ಮತ್ತೆ ನಿಮ್ ಕೈಗೆ ಏನೂ ಆಗ್ಲೇ ಇಲ್ಲ. ನನ್ನ ಕೈ ಉಳಿದಿರೋದ್ರಿಂದ ಪ್ರೀತಿಯಿಂದ ಅಲ್ಲಮ್ಮ, ಅದಕ್ಕೆ ಬೇರೆ ಕಾರಣನೇ ಇದೆ. ಏನು? ಹೋಟ್ಲಾಯ್ರಿ. ಪಾರ್ವತಿ ಅವರೇ, ಫ್ಲಾಶ್ ಬ್ಯಾಕ್ ಅಲ್ಲಿ ಕತೆ ಹೇಳ್ತೀನಿ ಕೇಳಿ. ಹೇಳಿ.
ಪರಮ ಯಾಕೋ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡು ನಿಂತಿದ್ಯಾ? ನೊಂದ ನೋವ ನೊಂದವರೇ ಬಲ್ಲರಲ್ಲದೆ ನೋಯದವರೇ ಅರ್ಥ ಬಲ್ಲರು. ನಮ್ಮ ಅಪ್ಪಣೆ ನಿನ್ನ ಮಾತು ನನಗೆ ಅರ್ಥ ಆಗ್ಲಿಲ್ಲ ಪರಮ. ಒಟ್ಟಾರಿ ಎಣ್ಣೆ ದಿವ್ಯಾ ಅಂತೂ ಟೆನ್ಷನ್ ಮಾಡ್ಕೊಳ್ದೆ ಏನ್ ಬೆಣ್ಣೆ ತಿಂತ ಕೂತಿರ್ಲ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದೀನಿ ಕಣ. ಏನ್ ವ್ಯವಸ್ಥೆ ಮಾಡಿದ್ಯಪ್ಪ? ಅಂಕಲ್ ಈ ಕೆಮಿಕಲ್ ಹಚ್ಕೊಳ್ಳಿ. ಈ ಕೆಮಿಕಲ್ ಹಚ್ಕೊಂಡ್ರೆ ಏನಾಗತ್ತೆ? ಇದನ್ನ ಕೈಗೆ ಹಚ್ಕೊಂಡು ಬೆಂಕಿ ಮೇಲೆ ಕೈ ಇಟ್ರು ಏನೂ ಆಗಲ್ಲ ಕಣ.